ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ನಾನು ನಿಮ್ಮ ವಿದ್ವಾನ್ ಮುಗುರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂತದ್ದು. ಇವತ್ತು ನಾನು 12ನೇ ತಾರೀಕು ಹುಟ್ಟಿರುವಂತವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. 12 ನಮ್ಮ ಸನಾತನ ಸಂಖ್ಯಾಶಾಸ್ತ್ರದ ಪ್ರಕಾರ, ಅಂದ್ರೆ ಪ್ರಾಚೀನ ಋಷಿ ಪರಂಪರೆಯಲ್ಲಿ ಬಂದಿರುವಂತಹ ಜ್ಯೋತಿಷ್ ಆಧಾರಿತವಾಗಿರುವಂತಹ ಸಂಖ್ಯಾಶಾಸ್ತ್ರದಲ್ಲಿ 1, 2 ಅಂದ್ರೆ ರವಿ ಮತ್ತು ಚಂದ್ರ ಅಂತ ಕರಿತೀವಿ. ರವಿ ಚಂದ್ರ ಒಟ್ಟಿಗೆ ಇದ್ರೆ ಅದನ್ನ ಅಮಾವಾಸ್ಯೆ ಅಂತ ಕರಿತೀವಿ. ಅಮಾವಾಸ್ಯೆಯಲ್ಲಿ ಹುಟ್ಟಿರುವಂತಹ ಗಂಡು ಮಕ್ಕಳಿಗೆ ಶುಭದಾಯಕವಾದ್ರೆ ಹೆಣ್ಣು ಮಕ್ಕಳಿಗೆ ಅಶುಭದಾಯಕ. ಅದಕ್ಕೆ 12ನೇ ತಾರೀಕಲ್ಲಿ ಹುಟ್ಟಿರುವಂತಹ ಗಂಡು ಮಕ್ಕಳು ಸ್ವಲ್ಪ ನೇಮು ಫೇಮು ಸಂಪಾದನೆ ಮಾಡಿದ್ರು ಕೂಡ, ಅನೇಕ ಏರಿಳಿತಗಳು ಅವರ ಲೈಫಲ್ಲಿ ಬಂದ್ರು ಕೂಡ ಲೈಫಲ್ಲಿ ಸೆಟ್ಲ್ ಆಗ್ತಾರೆ. ಆದ್ರೆ ಈ ಹೆಣ್ಣು ಮಕ್ಕಳು ಈ 12ನೇ ತಾರೀಕಲ್ಲಿ ಹುಟ್ಟಿರುವಂತವ್ರು ಅನೇಕ ತೊಂದರೆ, ಫ್ಯಾಮಿಲಿ ಇಶ್ಯೂಸ್, ಆರ್ಥಿಕ ಸಮಸ್ಯೆ ಮತ್ತೆ ದಾಂಪತ್ಯದಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಅವರು ತುಂಬಾ ಅನುಭವಿಸುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಕ್ಕಾಗಿ ನೀವು ರವಿ ಮತ್ತು ಚಂದ್ರರಿಗೆ ಕಾರಕರಾಗಿರುವಂತಹ ಶಿವಪಾರ್ವತಿಯನ್ನ ಪೂಜೆ ಮಾಡೋದ್ರಿಂದ ಈ ದೋಷ ಕಮ್ಮಿ ಆಗುತ್ತೆ.